ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ದೀರಿ ಅಂತ ಅನ್ಕೋತಾ ಇದ್ದೀನಿ. ಇವಾಗ ತಾನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಜಸ್ಟ್ ಈಗ ತಾನೇ ಬಂದಿದ್ದೀನಿ. ಇನ್ನೂ ನಿದ್ದೆಗಣ್ಣಲ್ಲಿದ್ದೀನಿ. ಏನು ಮಾಡೋದು, ಇವಾಗ ಹೊರಗಡೆ ಕ್ಲೀನ್ ಮಾಡಬೇಕು. ಕಸ ಗುಡಿಸಿದ್ದಾಯಿತು, ನೆಲ ಒರೆಸ್ಬೇಕು. ಅಮ್ಮ ನೆಲ ಒರೆಸ್ಕೊಂಬರ್ತೀನಿ, ಹೊರಗಡೆ ಎಲ್ಲ ಕ್ಲೀನ್ ಮಾಡು ಅಂತ ಅಂದರು. ಸರಿ ಅಂತ ಅಂದ್ಬಿಟ್ಟು ಇವಾಗ ಅರಿಶಿನ ಕುಂಕುಮ ಏನು ಬೇಕೋ ಅದನ್ನು ಹೊರಗಡೆ ತೊಗೊಂಡೋಗ್ತಾ ಇದ್ದೀನಿ. ಪುಟ್ಟದಾಗಿ ಒಂದು ರಂಗೋಲಿ ಹಾಕೋದು, ಹಾಗೆ ಹೊಸ್ಲೆಲ್ಲ ಒರೆಸಿ ಅರಿಶಿನ ಕುಂಕುಮನ ಹಚ್ಚೋದು, ಮತ್ತು ಡೋರೆಲ್ಲ ಒರೆಸಿ ಎಲ್ಲ ಕ್ಲೀನ್ ಮಾಡ್ತೀನಿ. ಅಂದರೆ ವಾರದಲ್ಲಿ ಒಂದು ಸಲ ಡೋರೆಲ್ಲ ಒರೆಸೋದು, ಮತ್ತು ಹೊಸ್ಲು ಫುಲ್ ಮೇಲ್ಗಡೆಯಿಂದನೂ ಕೂಡ ಅರಿಶಿನ ಕುಂಕುಮ ಎಲ್ಲ ಇಡೋದು, ಅದೆಲ್ಲ ಮಾಡ್ತೀನಿ. ಡೈಲಿ ಮತ್ತು ಅರಿಶಿನ ಕುಂಕುಮ ಹೊಸ್ಲಿಗೆ ಮಾತ್ರ ಇಡ್ತೀವಿ, ಬಾಗಿಲಿಗೆಲ್ಲ ವಾರಕ್ಕೊಮ್ಮೆ ಈ ಥರ ಹಚ್ಚೋದೆಲ್ಲ ಮಾಡ್ತೀವಿ. ಇವಾಗ ಹೊರಗಡೆ ಕ್ಲೀನ್ ಮಾಡ್ತಾಯಿದ್ದೀನಿ. ಇನ್ನು ಭ್ರಮರ ಅಜ್ಜು ಎಲ್ಲರೂ ಮಲ್ಕೊಂಡಿದ್ರು. ನಾನು ಮತ್ತು ಅಮ್ಮ ಇಬ್ಬರು ಎದ್ಬಿಟ್ಟು ಕೆಲಸ ಮಾಡ್ತಾಯಿದ್ವಿ. ಇವತ್ತಿನ ವ್ಲಾಗ್ನ ಇವತ್ತೇ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದು ಗುರುವಾರದ ವ್ಲಾಗು. ಬೆಳಗ್ಗೆ ರುಟೀನ್ಸ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಹಾಗೆ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಡೈಲಿ ಏನು ಮಾಡ್ತೀವೋ ಬಿಡ್ತೀವಿ ಗೊತ್ತಿಲ್ಲ, ಆದರೆ ಹೊಸ್ಲು ಮಾತ್ರ ಯಾವಾಗಲೂ ಕೂಡ ನಾವು ಎಷ್ಟೇ ಹುಷಾರಿಲ್ಲ ಅಂದರೂ ಅಥವಾ ಎಷ್ಟೇ ಸುಸ್ತಾಗ್ತಾಯಿದ್ರು ಕೂಡ ಇದನ್ನು ಹೆಣ್ಮಕ್ಳು ಮಿಸ್ ಮಾಡಬಾರ್ದು. ಹೊಸ್ಲನ್ನ ತೊಳೆದು ಅದಕ್ಕೆ ಅರಿಶಿನ ಕುಂಕುಮ ಇಡೋದನ್ನು. ಅರಿಶಿನ ಕುಂಕುಮ ಇಲ್ಲದೆ ಹೊಸ್ಲು ಯಾವತ್ತೂ ಕೂಡ ಇರಬಾರ್ದು. ನಮಗೆ ನೆಗೆಟಿವ್ ಎನರ್ಜಿ ಆಗಲಿ ಪಾಸಿಟಿವ್ ಎನರ್ಜಿ ಆಗಲಿ ಯಾವುದೇ ಆಗಲಿ ನಮಗೆ ಸ್ಟಾರ್ಟಿಂಗಿಂದ ಮನೆ ಒಳಗಡೆ ಎಂಟ್ರೆನ್ಸಿಂದನೇ ನಮ್ಗೆ ಬರೋದು ಅಲ್ವಾ. ಹಾಗಾಗಿ ಯಾವಾಗಲೂ ಕೂಡ ನಾವು ಹೊಸ್ಲನ್ನು ಮಾತ್ರ ಹಾಗೆ ಬಿಡೋದಕ್ಕೆ ಹೋಗಬಾರ್ದು. ಎಷ್ಟಾಗುತ್ತೋ ಅಷ್ಟು ಅಟ್ಲೀಸ್ಟ್ ಹಾಗೆ ಒರೆಸಾಗಲಿ ಅರಿಶಿನ ಕುಂಕುಮನ ಇಟ್ಬಿಟ್ರೆ ಆಯಿತು. ನಾನು ಅರಿಶಿನ ಕುಂಕುಮನ ಹಚ್ತೀನಿ. ಹಾಗೆ ಫಸ್ಟು ಹೊಸ್ಲಿಗೆ ಅರಿಶಿನ ಹಚ್ಬಿಟ್ಟು ಅದನ್ನು ನೀಟಾಗಿ ಸಾರಿಸ್ಬಿಟ್ಟು ಆಮೇಲೆ ಅರಿಶಿನ ಕುಂಕುಮ ಇಡ್ತೀನಿ. ಕೆಲವೊಬ್ಬರು ಅರಿಶಿನ ಕುಂಕುಮ ಅಷ್ಟೇ ಹಾಗೆ ಹಚ್ತಾರೆ. ನಾನು ಅರಿಶಿನ ಹಚ್ಬಿಟ್ಟು ಹೊಸ್ಲಿಗೆ ಆಮೇಲೆ ಅರಿಶಿನ ಕುಂಕುಮ ಇಡ್ತೀನಿ. ಅದು ಮೊದಲಿಂದನೂ ಕೂಡ ನಂಗೆ ರೂಢಿ ಆಗಿಬಿಟ್ಟಿದೆ. ಹಾಗಾಗಿ ಅದನ್ನು ಮಾಡ್ತೀನಿ. ಕೆಲವೊಂದು ಮನೆಗಳಲ್ಲಿ ಕೆಲವೊಂದು ಥರ ಅವರು ಹೇಗೆ ನಡೆಸ್ಕೊಂಬಂದಿರ್ತಾರೋ ಅಥವಾ ಅವ್ರು ಹೇಗೆ ಮಾಡ್ತಾರೋ ಅವ್ರವ್ರ ಇಷ್ಟ ಅಲ್ವಾ. ನಾವು ಹೀಗೆ ಮಾಡಬೇಕು ಹಾಗೆ ಮಾಡಬೇಕಂತಂದೇನಿಲ್ಲ. ಆದರೆ ಹೊಸ್ಲನ್ನು ಯಾವಾಗಲೂ ಕೂಡ ನೋಡಿದ ತಕ್ಷಣ ಲಕ್ಷಣವಾಗಿರೋ ಥರ ಇಟ್ಕೋಬೇಕು. ಆವಾಗಲೇ ಮನೆಗೆ ಯಾವಾಗಲೂ ಕೂಡ ಒಂದು ಪಾಸಿಟಿವ್ ಎನರ್ಜಿ ಅನ್ನೋದು ಎಂಟರ್ ಆಗುತ್ತೆ, ಮತ್ತು ಮನೇಲಿ ಯಾವಾಗಲೂ ಕೂಡ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಏನೋ ಒಂಥರ ಮನೆ ನೋಡಿದ ತಕ್ಷಣವೇ ಅದು ಏನೋ ಬಿಕೋ ಅನ್ನಿಸ್ತಾ ಇರುತ್ತೆ. ನೀವು ಒಂದ್ಸಲ ಅಬ್ಸರ್ವ್ ಮಾಡಿ, ಒಂದು ದಿನ ಏನಾದರೂ ನೀವು ಮಿಸ್ ಮಾಡಿದ್ರೆ ಅಂದರೆ ಮನೆ ಯಾವ ಥರ ಕಾಣುತ್ತೆ ನಿಮಗೆ ಹೊರಗಡೆಯಿಂದ ಅಂತ. ಮೇನ್ ನಮಗೆ ಹೊರಗಡೆಯಿಂದನೇ ನಮಗೆ ಮನೆ ಆಗಿರ್ಬೋದು ಅಥವಾ ಆಕರ್ಷಣೆ ಮಾಡ್ಕೊಳೋದು ಮೇನ್ ಎಂಟ್ರೆನ್ಸು. ಹಾಗಾಗಿ ಎಷ್ಟಾಗುತ್ತೋ ಪುಟ್ಟ ಮನೆ ಆದರೂ ಪರವಾಗಿಲ್ಲ, ಎಷ್ಟಾಗುತ್ತೋ ಅಷ್ಟು ನಾವು ನೀಟಾಗಿ ಇಟ್ಕೊಳಕ್ಕೆ ನೋಡಬೇಕು. ಇವಾಗ ಒಂದು ಪುಟ್ಟದಾಗಿ ರಂಗೋಲಿನ ಹಾಕ್ತಾಯಿದ್ದೀನಿ. ಇಲ್ಲಿ ಒಂದು ಚಿಕ್ಕ ರಂಗೋಲಿ ಹಾಕ್ಬಿಟ್ಟು ಆಮೇಲೆ ಮನೆ ಮುಂದುಗಡೆನೂ ಕೂಡ ರಂಗೋಲಿ ಹಾಕ್ತಾಯಿದ್ದೀನಿ. ಇವತ್ತು ಗುರುವಾರ, ರಾಯರ ವಾರ. ಹಾಗೆ ತುಂಬ ದಿನ ಆಗೋಯಿತು, ರಾಯರ ಮಠಕ್ಕೂ ಕೂಡ ಹೋಗಿಲ್ಲ. ಅದಕ್ಕೋಸ್ಕರ ಇವತ್ತು ರಾಯರ ಮಠಕ್ಕೂ ಹೋಗೋಣ ಅಂತಲೂ ಕೂಡ ಅಂದ್ಕೊಂಡಿದ್ದೀವಿ. ಫೈನಲಿ ಈ ಥರ ರೆಡಿ ಮಾಡಿದ್ದೀನಿ. ಹಾಗೆ ಸ್ವಲ್ಪ ಹೂವು ಎಲ್ಲ ಹಾಕಿದ್ದೀನಿ. ಹೊರಗಡೆ ದೀಪ ಇಡಬೇಕು. ಇನ್ನು ದೀಪ ಇಟ್ಟಿಲ್ಲ. ದೀಪ ಇಟ್ಟ ಮೇಲೆ ಮನೆಗೆ ಒಂದು ರೀತಿ ಕಳೆನೇ ಚೇಂಜ್ ಆಗುತ್ತೆ. ಕೆಲವೊಬ್ಬರು ದೀಪಾವಳಿ ಹಬ್ಬಕ್ಕೆ ಮಾತ್ರ ಇರ್ತಾರೆ, ಕೆಲವೊಬ್ಬರು ಹುಣ್ಣಿಮೆ ಅಮಾವಾಸ್ಯೆಗೆ ಇರ್ತಾರೆ. ಬಟ್ ನಾವು ಡೈಲಿ ಇಡ್ತೀವಿ. ಬೆಳಗ್ಗೆ ಸಂಜೆ 2 ಟೈಮ್ಸ್ ಕೂಡ ಇಡ್ತೀವಿ. ಕೆಲವೊಂದು ಸಲ ಅಂದರೆ ಬುಧವಾರ ಭಾನುವಾರ ಮಿಸ್ ಆಯಿತು ಅಂದರೆ ಇನ್ನು ಮಿಕ್ಕಿದ ಟೈಮಲ್ಲಿ ಪ್ರತಿದಿನ ಕೂಡ ಹೊಸ್ಲಲ್ಲಿ 2 ದೀಪ ಅಂದರೂ ಇದ್ದೇ ಇರುತ್ತೆ. ಆಯಿತಾ. ಇವಾಗ ರೈಸ್ ಮಾಡೋದಕ್ಕೆ ಇಟ್ಬಿಡೋಣ ಅಂತ ಅಂದ್ಕೊಂಡು ರೈಸ್ ಮಾಡೋದಕ್ಕೆ ಕುಕ್ಕರ್ನ ತೊಗೊಂಡಿದ್ದೀನಿ. ರೈಸ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅಕ್ಕಿ ಮಿಕ್ಕಿತ್ತು. ಮೊನ್ನೆ ತಂದಿರೋಂಥ ರೈಸ್ನ ಬಾಕ್ಸಿಗೆ ಹಾಕಿ ಇನ್ನೂ ಇಟ್ಟಿಲ್ಲ. ಇದರಲ್ಲೇ ಹಳೆ ಅಕ್ಕಿ ಇನ್ನೂ ಹಂಗೆ ಇತ್ತಲ್ಲ, ಅದನ್ನು ಫಸ್ಟು ಖಾಲಿ ಮಾಡಿಬಿಟ್ಟು ಆಮೇಲೆ ಹೊಸ ಅಕ್ಕಿನ ತೆಗೆದ್ರಾಯ್ತು ಅಂದ್ಬಿಟ್ಟು ಇವಾಗ ಅದನ್ನೇ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಇವತ್ತು ಟಿಫನ್ನು ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ತುಂಬ ದಿನ ಆಗೋಯ್ತು ಚಿತ್ರಾನ್ನ ಮನೇಲಿ ಮಾಡಿಲ್ಲ. ಅದಕ್ಕೋಸ್ಕರ ಮಕ್ಕಳು ಕೂಡ ತಿಂದಿಲ್ಲ ಚಿತ್ರಾನ್ನ, ತುಂಬ ದಿನ ಆಗೋಯಿತು. ನೋಡೋಣ ಅಂತ ಅಂದ್ಬಿಟ್ಟು ಇವತ್ತು ಚಿತ್ರಾನ್ನ ಮಾಡೋದಕ್ಕೆ ಜೋಡಿಸ್ಕೊಳ್ತಾ ಇದ್ದೀನಿ. ಬಿಸಿಯನ್ನು ಮಾಡಿ ಅದಕ್ಕೊಂದು ಸ್ವಲ್ಪ ಗೊಜ್ಜೆಲ್ಲ ಮಾಡಿ, ಅಂದರೆ ಸ್ವಲ್ಪ ಹುಣಸೆಹಣ್ಣಿನ ರಸ ಬಿಟ್ಟು ಗೊಜ್ಜು ಮಾಡ್ತೀನಿ. ಆವಾಗ ಟೇಸ್ಟು ಸ್ವಲ್ಪ ಚೆನ್ನಾಗಂತ ಅನಿಸುತ್ತೆ. ಹುಳಿ ಖಾರ ಇರುತ್ತೆ. ನಾರ್ಮಲಾಗಿ ಟೊಮೆಟೊ ಚಿತ್ರಾನ್ನ, ನಿಂಬೆಹಣ್ಣಿನ ಚಿತ್ರಾನ್ನ ತಿಂತೀವಿ. ಬಟ್ ಇದು ಸ್ವಲ್ಪ ಹುಣಸೆಹಣ್ಣಿಂದು ಗೊಜ್ಜು ಹಾಕೋದ್ರಿಂದ ಸ್ವಲ್ಪ ಟೇಸ್ಟು ಚೆನ್ನಾಗಂತ ಅನಿಸುತ್ತೆ. ಮಂಡಕ್ಕಿ ಮನೇಲಿತ್ತು ಅಂದರೆ ಅದಕ್ಕೂ ಕೂಡ ನಾವು ಒಗ್ಗರಣೆ ಕಲಿಸ್ಕೊಂಡು ಮಂಡಕ್ಕಿನೂ ಕೂಡ ಮಾಡ್ಕೊಂಡು ತಿನ್ಬೋದು. 2 in 1 ಆಗೋ ಥರ
ಒಗ್ಗರಣೆನ ಮಾಡ್ಕೋತೀನಿ. ಮತ್ತು ಇದು ರೈಸ್ ನಾವು ತೊಳೆದಿರ್ತೀವಲ್ಲ, ನೀರು ತುಂಬ ಉಪಯೋಗ ಆಗುತ್ತೆ ಫ್ರೆಂಡ್ಸ್ ನಮ್ಮ ಹೇರಿಗೆ ಮತ್ತು ನಮಗೆ ಆರೋಗ್ಯಕ್ಕೆ ಅಂತಂದರೆ ಹೆಣ್ಮಕ್ಳಿಗೆ ಮೇನ್ ಪ್ರಾಬ್ಲಮ್ ಅಂದರೆ ಬಿಳಿಮುಟ್ಟು, ವೈಟ್ ಡಿಸ್ಚಾರ್ಜ್ ಅಂತ ಏನಂತೀವೋ ಅದು ಪ್ರಾಬ್ಲಮ್ ಇರುತ್ತಲ್ವ. ಈ ಥರ ನೀವು ಅಕ್ಕಿ ತೊಳೆದಿದ್ದಾದಮೇಲೆ ಆ ನೀರನ್ನು ಚೆಲ್ಲೋದಕ್ಕೆ ಹೋಗಬೇಡಿ. ಒಂದು ಗ್ಲಾಸಲ್ಲಿ ಹಾಕಿಟ್ಕೊಂಡು ಆ ನೀರನ್ನು ಕುಡೀರಿ. ನೀವು ಆ ಥರ ಮಾಡೋದ್ರಿಂದ ಡೈಲಿ 2 ಟೈಮ್ಸ್, ಬೆಳಗ್ಗೆ 1 ಟೈಮ್, ಸಂಜೆ 1 ಟೈಮ್ ಆ ಥರ ಮಾಡಿ. ವೈಟ್ ಡಿಸ್ಚಾರ್ಜ್ ಎಷ್ಟೇ ಆಗ್ತಾಯಿದ್ರು ಕೂಡ ವೈಟ್ ಡಿಸ್ಚಾರ್ಜ್ ಆಗಬೇಕಾದ್ರೆ ತುಂಬ ಪೇಯ್ನ್ ಆಗ್ತಾಯಿರುತ್ತೆ. ಸೊ ಆವಾಗ ಆ ಥರ ಪೇಯ್ನ್ಸು ಕೂಡ ಇದು ಕಂಟ್ರೋಲ್ ಮಾಡುತ್ತೆ. ಬೇಕಾದರೆ ನೀವು ಇದನ್ನು ಟ್ರೈ ಮಾಡಿ. ನಿಮ್ಗೆ ಯಾವುದೇ ರೀತಿ ಖರ್ಚೇ ಆಗೋಲ್ಲ, ₹1 ಕೂಡ ಖರ್ಚಾಗಲ್ಲ. ₹1 ಕೂಡ ಖರ್ಚಾಗದೇ ಇರೋ ರೀತಿ ಮನೇಲಿರೋಂಥ ಈ ಒಂದು ಅಕ್ಕಿ ತೊಳೆದಿರೋಂಥ ನೀರಲ್ಲೇ ನೀವು ಅದನ್ನು ವಾಸಿ ಮಾಡ್ಕೋಬೋದು. ಹಾಗೆ ಈ ರೈಸ್ ವಾಟರ್ನ ನಾವು ಅಕ್ಕಿ ತೊಳೆದಿರೋಂಥ ರೈಸ್ ವಾಟರ್ ಇರುತ್ತಲ್ವ, ಅದನ್ನು ತಲೆ ಸ್ನಾನಕ್ಕೆ ಶಾಂಪೂ ಇರುತ್ತಲ್ವ ಅದನ್ನು ಮಿಕ್ಸ್ ಮಾಡಿ ತಲೆ ಸ್ನಾನ ಕೂಡ ಮಾಡ್ಕೋಬೋದು. ಇಲ್ಲಾಂದರೆ ಹೇರ್ ಪ್ಯಾಕ್ ಆಗಿ ಕೂಡ ನೀವು ಉಪಯೋಗಿಸ್ಕೋಬೋದು. ಸೆರಮ್ಮು ಹಾಗೂ ಅದು ಇದು ಅಂತ ಏನೋ ಹೇಳ್ತಾರಲ್ಲ, ಸೊ ಆ ಥರನೂ ಕೂಡ ಉಪಯೋಗಿಸ್ಕೋಬೋದು. ಆರೋಗ್ಯಕ್ಕೂ ಬರುತ್ತೆ, ನಮ್ಮ ಕೂದಲಿಗೂ ಉಪಯೋಗ ಆಗುತ್ತೆ. ನಿಮ್ಗೆ ಯಾವುದು ಉಪಯೋಗ ಬೇಕೋ ಅದನ್ನು ನೀವು ಮಾಡ್ಕೋಬೋದು. ಹಾಗೆ ಸ್ವಲ್ಪ ಸಾಂಬಾರೆಲ್ಲ ಇತ್ತು, ಅದನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ. ಹಾಗೆ ಸ್ವಲ್ಪ ರೈಸ್ಗೂ ಕೂಡ ಇಟ್ಟಿದ್ದೀನಿ. ಮತ್ತು ಈ ಕಡೆ ರೈಸ್ ಆಗ್ತಾಯಿದೆ, ಈ ಕಡೆ ಸಾಂಬಾರು ಇತ್ತಲ್ಲ ಅದನ್ನು ಕೂಡ ಬಿಸಿ ಮಾಡ್ತಾಯಿದ್ದೀನಿ. ಈ ಸಾಂಬಾರು ಅಂದರೆ ಸ್ವಲ್ಪ ಪಲ್ಯ ಇದು, ಅದನ್ನು ಬಿಸಿ ಮಾಡ್ತಾಯಿದ್ದೀನಿ. ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ಅದಾದಮೇಲೆ ನಾನು ಮತ್ತು ಅಮ್ಮ ರಾಯರ ಮಠಕ್ಕೆ ಬರ್ತಾಯಿದ್ದೀವಿ. ತುಂಬ ದಿನ ಆಗೋಗಿತ್ತು, ರಾಯರ ಮಠಕ್ಕೆ ಬಂದೇ ಇರಲಿಲ್ಲ. ಅದಕ್ಕೋಸ್ಕರ ಇವತ್ತು ಹೋಗಿ ಬರೋಣ ಅಂತ ಅಂದ್ಕೊಂಡು ಬರ್ತಾಯಿದ್ದೀವಿ. ಇದು ಒಂಥರ ಏನೋ ಫುಲ್ ಖುಷಿಯಾಗಿಬಿಡುತ್ತೆ ಈ ಏರಿಯಾಕ್ಕೆ ಬಂದ ತಕ್ಷಣವೇ. ಏನೋ ಒಂಥರ ಪಾಸಿಟಿವ್ ವೈಬ್. ರಾಯರ ಮಠಕ್ಕೆ ಹತ್ರ ಬಂದಂಗೆ ಎಲ್ಲ ಇಲ್ಲಿ ನೋಡೋದಕ್ಕೆ ಚೆಂದ ರಾಯರನ್ನ. ಹಾಗೆ ಇಲ್ಲಿ ಬಂದಂಥ ಭಕ್ತಾದಿಗಳು ಎಷ್ಟು ಜನ ಬರ್ತಾರೆ, ತುಂಬ ಜನ ಬರ್ತಾರೆ. ಎಷ್ಟೊಂದು ಸಲ ಈ ಸರೌಂಡಿಂಗಲ್ಲಿ ನಾನು ತಿರುಗಾಡಿದ್ರು ಕೂಡ ಇಲ್ಲೇ ಇದೆ ರಾಯರ ಮಠ, ಇದೇ ರಾಯರ ಮಠ ಅಂತ ನಿಜವಾಗ್ಲೂ ಗೊತ್ತಿಲ್ಲ ನನಗೆ. ಯಾವುದೋ ಒಂದು ಭ್ರಮರಂಗೆ ಹುಷಾರಿರಲಿಲ್ಲ ಒನ್ ಟೈಮು. ಆವಾಗ ಹಾಸ್ಪಿಟಲ್ಗೆ ಹೋಗಬೇಕಾದ್ರೆ ಆಟೋ ಅಂಕಲ್ಲು ನಮಗೆ ಇದನ್ನು ತೋರಿಸಿದ್ರು. ಅಂಕಲ್ ಇಲ್ಲಿ ರಾಯರ ಮಠ ಇದೆ ಅಂತಲ್ಲ, ಎಲ್ಲಿದೆ ಅಂಕಲ್ ಅಂತ ಕೇಳಿದ್ದಕ್ಕೆ ಪಾಪ ಅವ್ರು ಕರ್ಕೊಂಡೋಗಿ ರಾಯರ ಮಠ ತೋರಿಸಿ, ಇಲ್ಲೇ ಇದೆಮ್ಮ, ನೀವು ಹಾಸ್ಪಿಟಲಿಂದ ನಡ್ಕೊಂಬಂದ್ರಿ, ಈ ಥರ ಒಂದು ರೋಡಲ್ಲಿಂದ ನಡ್ಕೊಂಬಂದ್ರಿ ಅಂದರೆ ನಿಮಗೆ ರಾಯರ ಮಠ ಸಿಗುತ್ತೆ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿ ತೋರಿಸಿ ಮತ್ತು ರಿಟರ್ನ್ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಬಿಟ್ಟಿದ್ದರು. ಆವಾಗ ನಾನು ನೋಡಿದ್ದು ರಾಯರ ಮಠ. ಆವತ್ತಿನ ದಿನವೇ ನಾನು ನನ್ನ ಮಗಳನ್ನ ಕರ್ಕೊಂಡು ರಾಯರ ಮಠಕ್ಕೆ ಬಂದೆ. ಹಾಗೆ ಯಾವಾಗಲೂ ಆದರೂ ಒಂದೊಂದು ಟೈಮ್ ಬರ್ತಾಯಿದ್ದೆ. ಆಮೇಲೆ ನನಗೆ ಹುಷಾರಿಲ್ಲದೆ ಇರೋ ಥರ ಆಯ್ತಲ್ಲ, ಆವಾಗ ಅಮ್ಮ ಕರ್ಕೊಂಬಂದರು. ನಿಜವಾಗ್ಲೂ ರಾಯರ ಪವಾಡ ಅಂತಲೇ ಹೇಳ್ಬೋದು. ಎಷ್ಟೋ ನನಗೆ ಉತ್ತಮ ಹುಷಾರಾದೆ ನಾನು ಇಲ್ಲಿ ಬಂದಾಗಿಂದ. ಆವಾಗಿಂದ ಅಮ್ಮ ತುಂಬ ನಂಬ್ತಾರೆ ರಾಯರನ್ನು, ತುಂಬ ಇಷ್ಟ. ಅಮ್ಮ ತುಂಬ ಮನಸ್ಸಿಂದ ನಂಬಿರೋಂಥ ದೇವರಂದರೆ ಅಜ್ಜಯ್ಯ, ರಾಯರನ್ನು ಇಬ್ಬರು ನಂಬಿದ್ದಾರೆ. ಇಬ್ಬರು ಅಂದರೆ ತುಂಬ ಇಷ್ಟ ಅಮ್ಮಂಗೆ. ಮತ್ತು ಮದ್ದಳ್ಳಿ ಚೌಡಮ್ಮ, ಈ 3 ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದ್ದಂದರೆ ಕರಬಸಜ್ಜ. ನಮ್ಮಮ್ಮ ಯಾವಾಗ ಚಿಕ್ಕ ವಯಸ್ಸಿದ್ದಾಗಿಂದಲೂ ಕೂಡ ಇವಾಗ ರಾಯರನ್ನು ತುಂಬ ನಂಬಿದ್ದಾರೆ. ಇಲ್ಲಿ ನೋಡ್ತಾ ಇದ್ದೀರಲ್ವ, ನನ್ನನ್ನೇ ಬಿಟ್ಬಿಟ್ಟು ಅಮ್ಮ ಸುಮ್ಮನೆ ಪ್ರದಕ್ಷಿಣೆ ಮಾಡ್ತಾ ಇದ್ದಾರೆ. ನಾನು ಅವ್ರ ಹಿಂದೆ ಸುಮ್ಮನೆ ಹೋಗ್ತಾ ಇದ್ದೀನಿ ಪ್ರದಕ್ಷಿಣೆ ಹಾಕ್ಕೊಂಡು. ಬಟ್ ಅಮ್ಮ ನನ್ನನ್ನು ಬಿಟ್ಬಿಟ್ಟು ಅವ್ರ ಪಾಡಿಗೆ ಅವರು ಪ್ರದಕ್ಷಿಣೆ ಹಾಕ್ತಾ ಇದ್ದಾರೆ. ಮತ್ತು ಇಲ್ಲೂ ನೋಡ್ತಿದ್ರಲ್ಲ ಎಷ್ಟೊಂದು ಜನ ಇದ್ದಾರೆ. ಫೈನಲಿ ಇಲ್ಲಿ ದೇವಸ್ಥಾನಕ್ಕೆ ಬಂದಮೇಲೆ ರಾಯರ ದರ್ಶನ ಮಾಡಿಸ್ದೇ ಇರೋದಕ್ಕಾಗತ್ತಾ ನೋಡಿ. ನನಗೆ ಎಷ್ಟಾಗುತ್ತೋ ಅಷ್ಟನ್ನು ರಾಯರ ದರ್ಶನ ಮಾಡಿಸಿದ್ದೀನಿ. ನೀವೆಲ್ರಿಗೂ ಕೂಡ ರಾಯರು ಒಳ್ಳೇದು ಮಾಡಲಿ, ನೀವು ಅಂದ್ಕೊಂಡಿರೋಂಥ ಕೆಲಸಗಳೆಲ್ಲ ಚೆನ್ನಾಗಾಗಲಿ. ಹಾಗೆ ಆರೋಗ್ಯದಲ್ಲಿ ಯಾರಿಗಾದರೂ ಏನೋ ಪ್ರಾಬ್ಲಮ್ಸ್ ಇತ್ತು ಅಂದರೆ ಅದೆಲ್ಲ ಕ್ಲಿಯರ್ ಆಗಲಿ. ರಾಯರ ಅನುಗ್ರಹ ಆಶೀರ್ವಾದ ನಿಮ್ಗೆಲ್ರಿಗೂ ಸಿಗಲಿ ಅಂತ ಹೇಳಿ ಮನಸಾರೆ ಕೇಳ್ಕೊತೀನಿ, ಆಯಿತಾ. ಅದಾದಮೇಲೆ ನಾವಿಲ್ಲಿ ಹರಳಿಕಟ್ಟೆ ಇತ್ತು, ಅಲ್ಲಿಗೆ ಬಂದ್ವಿ. ಇಲ್ಲೂ ಕೂಡ ಪ್ರದಕ್ಷಿಣೆ ಹಾಕೋದು ಮತ್ತು ರಾಯರ ಒಂದು ಫೋಟೋ ಇದೆ. ಆ ಫೋಟೋ ನೋಡಿದ ತಕ್ಷಣ ಒಂಥರ ನನಗೆ ಏನಂತಾರೆ, ಏನೋ ಅವ್ರು ನೋಡಿದ ತಕ್ಷಣ ಮೈ ಕೈ ಎಲ್ಲ ಜುಮ್ ಅನ್ನುತ್ತೆ. ಅದು ಫೋಟೋ ಹೆಂಗಿದೆ ಅಂದರೆ ಜಸ್ಟ್ ನಾವು ಅವ್ರ ಪಾದ ಟಚ್ ಮಾಡಿದರೆ ನಿಜವಾಗಿರುವಂಥ ರಾಯರ ಪಾದನೇ ನಾವು ಟಚ್ ಮಾಡ್ತಾ ಇದ್ದೀವೇನೋ ಅನ್ನೋ ಥರ ಫೀಲ್ ಆಗುತ್ತೆ. ಸೊ ಆ ಥರ ಇದೆ ಫೋಟೋ. ನನಗದು ಯಾವಾಗಲೂ ಕೂಡ ಇಲ್ಲಿ ಬಂದಾಗಿಲ್ಲ ಆ ಫೋಟೋ ಟಚ್ ಮಾಡಿದೆ, ಅವ್ರ ಪಾದ ಟಚ್ ಮಾಡಿದೆ, ನಮಸ್ಕಾರ ಮಾಡಿದೆ, ನಾನು ಹೋಗೋದಿಲ್ಲ. ಸೊ ಇವತ್ತು ಕೂಡ ಹಾಗೇ ರಾಯರ ಫೋಟೋನ ಟಚ್ ಮಾಡಿ ಅವ್ರ ಪಾದನ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ನಾನು ಇಲ್ಲಿಂದ ಹೊರಟೆ. ಫೋಟೋ ತೋರಿಸ್ತೀನಿ ನೋಡಿ, ಇದೇ ರಾಯರ ಫೋಟೋ. ಅವ್ರ ಪಾದ ಟಚ್ ಮಾಡಿದರೆ ಫ್ರೆಂಡ್ಸ್ ನಿಜವಾಗ್ಲೂ ರಾಯರ ಪಾದನೇ ನಾವು ಸ್ಪರ್ಶಿಸ್ತಾ ಇದ್ದೀವೇನೋ, ಅವ್ರ ಪಾದ ಮುಟ್ಟಿ ನಾವು ನಮಸ್ಕಾರ ಮಾಡ್ತಾ ಇದ್ದೀವೇನೋ ಅನ್ನೋ ಥರ
ನಮಗೆ ಫೀಲ್ ಆಗುತ್ತೆ. ಅದಾದಮೇಲೆ ಇಲ್ಲೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡೆ. ಅಮ್ಮ ನಮಸ್ಕಾರ ಮಾಡ್ಕೊಳ್ತಾಯಿದ್ರು. ಹಾಗಾಗಿ ನಾನು ಅಮ್ಮನ ಏನು ಮಾತಾಡ್ಸೋಕ್ಕೆ ಹೋಗಲಿಲ್ಲ. ಯಾಕಂದರೆ ಅವರು ಏನಾದರೂ ಹೇಳ್ಕೊಳ್ತಾ ಇರ್ತಾರೆ, ಇಲ್ಲ ಏನೋ ಬೇಡ್ಕೊಳ್ತಾ ಇರ್ತಾರೆ. ಅಂಥ ಟೈಮಲ್ಲಿ ನಾವು ಡಿಸ್ಟರ್ಬ್ ಮಾಡಬಾರ್ದು, ನಾವು ಮಾತಾಡಿಸ್ಬಾರ್ದು. ಅದಕ್ಕೋಸ್ಕರ ನಾನು ಏನು ಮಾತಾಡಿಸ್ಲಿಲ್ಲ. ಸುಮ್ಮನೆ ಇಲ್ಲೊಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಅದಾದಮೇಲೆ ಅಮ್ಮನ ಫಸ್ಟ್ ಟೈಮ್ ಇಂಥ ಜಾಗಕ್ಕೆ ನಾನು ಕರ್ಕೊಂಬಂದಿದ್ದು. ಅವ್ರು ಯಾವತ್ತೂ ಕೂಡ ಬಂದಿಲ್ಲ, ಅವ್ರ ಲೈಫಲ್ಲಿ ಫಸ್ಟ್ ಟೈಮ್ ಅಂತ ಅನ್ಬೋದು. ಜ್ಯೂಸ್ ಕುಡಿಯೋದಕ್ಕೆ ಕರ್ಕೊಂಬಂದೆ. ಅದಾದಮೇಲೆ ಇಲ್ಲಿ ಎಲ್ಲ ಥರದ್ದು ಸಿಗುತ್ತೆ, ಅಂದರೆ ಮಂಚೂರೀಸು, ಸ್ಟಾರ್ಟರ್ಸು, ಇಲ್ಲಿ ನೋಡ್ತಾ ಇದ್ದೀರಲ್ವ, ತುಂಬ ವೆರೈಟಿ, ಮ್ಯಾಗಿ, ಪಾಸ್ತಾ, ಆಮೇಲೆ ಸ್ಯಾಂಡ್ವಿಚ್ಚು, ಬರ್ಗರು, ಪ್ರತಿಯೊಂದು ಸಿಗುತ್ತೆ. ಆಮೇಲೆ ಫ್ರೂಟ್ ಸಲಾಡ್ಸು, ಮಿಲ್ಕ್ ಶೇಕ್ಸ್ ಎಲ್ಲ ಸಿಗುತ್ತೆ. ಅದಕ್ಕೋಸ್ಕರ ಇವತ್ತು ಅಮ್ಮನ ಇಲ್ಲಿ ಕರ್ಕೊಂಬಂದಿದ್ದೀನಿ. ಅಮ್ಮಂಗೆ ಇಷ್ಟ ಆಗುತ್ತೆ ಅಂತ ಹೇಳಿ ರಾಯರ ಮಠ ದರ್ಶನ ಮಾಡಿಕೊಂಡು ನಾವೊಂದು ಜ್ಯೂಸ್ ತೊಗೊಂಡ್ವಿ. ಹಾಗೆ ಫ್ರೂಟ್ ಸಲಾಡು ವಿತ್ ಐಸ್ ಕ್ರೀಮ್ ತೊಗೊಂಡೆ. ಅಮ್ಮಂಗೆ ಇದು ಫಸ್ಟ್ ಟೈಮ್ ಅಮ್ಮ ಟೇಸ್ಟ್ ಮಾಡ್ತಿರೋದು. ಅಮ್ಮಂಗೆ ನೋಡಿದ ತಕ್ಷಣ ಇದೇನೇ ಹಿಂಗಿದೆ ಅಂತಂದರು. ಏನೂ ಇಲ್ಲಮ್ಮ, ಅದು ಫ್ರೂಟ್ಸು, ಹಾಗೆ ಅದ್ರ ಜೊತೆ ಸ್ವಲ್ಪ ಐಸ್ ಕ್ರೀಮ್ ಹಾಕಿದ್ದಾರೆ, ಚೆನ್ನಾಗಿರುತ್ತೆ ತಿನ್ನು ಅಂತ ಹೇಳಿದ್ದಕ್ಕೆ ನೋಡಿ ಅಮ್ಮನ ಫೇಸು. ಬಟ್ ಅವ್ರಿಗೆ ಆಮೇಲೆ ತಿಂದಮೇಲೆ ಇಷ್ಟ ಆಯಿತು, ತಿಂದರು. ನನಗಂತೂ ತುಂಬ ಖುಷಿ ಆಯಿತು. ಫಸ್ಟ್ ಟೈಮ್ ಅಮ್ಮನ, ಅಂದರೆ ಅಮ್ಮ ಹೋಗದೇ ಇರೋಂಥ ಪ್ಲೇಸಿಗೆಲ್ಲ ಕರ್ಕೊಂಡು ಹೋಗ್ಬೇಕಂತ ತುಂಬ ಆಸೆ ಇದೆ. ಹಂಗಾಗಿ ಇದು ಫಸ್ಟ್ ಅಟೆಂಪ್ಟ್ ನಂದು, ಅಮ್ಮಂಗೆ ಫಸ್ಟ್ ಟೈಮ್ ಹೋಗ್ದಿರೋಂಥ ಪ್ಲೇಸ್ ಇದು. ಹಾಗಾಗಿ ಇಲ್ಲಿ ಕರ್ಕೊಂಬಂದಿದ್ದೀನಿ. ನೆಕ್ಸ್ಟು ಹಾಗೆ ಇನ್ಮೇಲೆ ಅಮ್ಮಂಗೆ ಇಷ್ಟ ಆಗಿರೋಂಥ ಪ್ಲೇಸು ಮತ್ತು ಅವರು ಹೋಗದೇ ಇರೋಂಥ ಪ್ಲೇಸಸ್ ಎಲ್ಲ ಕಡೆಗೂ ಕರ್ಕೊಂಡು ಹೋಗೋಣ ಅನ್ನೋದೊಂದು ಆಸೆ ಇದೆ. ನೋಡೋಣ ಯಾವಾಗ ಆಗುತ್ತೋ ಅವಾಗೆಲ್ಲ ಕೂಡ ಕರ್ಕೊಂಡು ಹೋಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ರಾಯರ ಮಠದಿಂದ ಬರಬೇಕಾದ್ರೆ ಒಬ್ಬರು ಸಬ್ಸ್ಕ್ರೈಬರ್ ಸಿಕ್ಕಿದ್ರು. ಅವ್ರ ಹೆಸ್ರನ್ನು ಮರೆತುಬಿಟ್ಟೆ ಸಿಸ್ಟರ್. ಅವರು ಯಾವಾಗಲೂ ಕೂಡ ಆ ವೀಡಿಯೋಸ್ ಎಲ್ಲ ನೋಡ್ತಾ ಇರ್ತೀನಿ ಅಂತಲೂ ಕೂಡ ಹೇಳಿದರು. ತುಂಬ ಖುಷಿ ಆಯಿತು. ನಾನು ಯಾವುದೋ ಟೆನ್ಷನಲ್ಲಿದ್ದೆ, ಹಾಗಾಗಿ ನಾನು ಜಾಸ್ತಿ ಮಾತಾಡೋದಕ್ಕಾಗಲಿಲ್ಲ. ಏನೂ ಬೇಜಾರಾಗಬೇಡಿ ಆಯಿತಾ. ಮತ್ತು ನೀವು ಅಷ್ಟೊಂದೆಲ್ಲ ಹೇಳಿದ್ರಲ್ಲ, ನನಗೆ ತುಂಬ ಖುಷಿ ಆಯಿತು. ಸಪೋರ್ಟ್ ಮಾಡ್ತಾ ಇರೋದಕ್ಕೆ ತುಂಬಾ ಥ್ಯಾಂಕ್ಸ್. ಹಾಯ್ ಫ್ರೆಂಡ್ಸ್, ಜಸ್ಟ್ ಈಗ ತಾನೇ ದೇವಸ್ಥಾನದಿಂದ ಬಂದ್ವಿ. ಬರ್ತಾ ಒಂದು ಸ್ವಲ್ಪ ಅಮ್ಮ ಊಟ ಮಾಡಿರಲಿಲ್ಲ, ಹಂಗೆ ಸ್ವಲ್ಪ ಸಲಾಡು ಅದನ್ನು ತಿಂದ್ಕೊಂಡು ಮನೆಗೆ ಬಂದ್ವಿ. ಹಾಗೆ ಒಂದು ಸ್ವಲ್ಪ ಲೆಗ್ಗಿನ್ಸ್ ಎಲ್ಲ ಬೇಕಿತ್ತು, ಅದನ್ನೆಲ್ಲ ತೊಗೊಂಬಂದೆ. ಇವಾಗ ಅದನ್ನೆಲ್ಲ ಎತ್ತಿಡಬೇಕು. ಚಿಕ್ಕ ವ್ಲಾಗು, ತುಂಬ ಶಾರ್ಟ್ ವ್ಲಾಗ್ ಆಯಿತಾ. ಇವಾಗ ಅಡುಗೆ ಮಾಡಬೇಕು. ಮಧ್ಯಾಹ್ನ ಅಡುಗೆಗೆ ಏನೂ ಇಲ್ಲ, ರೈಸ್ ಒಂದಿದೆ, ಸಾಂಬಾರು ಮಾಡಬೇಕು. ನೋಡಿ, ಪಾತ್ರೆ ಕೂಡ ತೊಳೆದಿರಲಿಲ್ಲ, ಹಂಗೆ ಬಿಟ್ಟು ಹೋಗಿದ್ವಿ, ಟೈಮ್ ಆಗಿಬಿಡುತ್ತೆ ಅಂತ ಹೇಳಿ. ಇವಾಗ ಕೆಲಸ ಸ್ಟಾರ್ಟ್ ಮಾಡ್ಕೊತೀನಿ. ಆಗಲೇ 12:30 ಆಯಿತು. ಮತ್ತು ನಮ್ಮ ಮನೆಯವ್ರಿಗೆ ಬರ್ತಾರೆ ಊಟಕ್ಕೆ. ಅದಕ್ಕಂತ ನೋಡಿ ಕಡಲೆಕಾಳು ನೆನೆ ಇಟ್ಟಿದ್ದೆ. ಇವಾಗ ಕಡಲೆಕಾಳು ಸಾಂಬಾರು ಮಾಡಬೇಕು. ಬೇಗ ಮಾಡಿ ಬೇಕು, ಕುಕ್ಕರಲ್ಲಿ ಮಾಡಿದರೆ ಸ್ವಲ್ಪ ಬೇಗನೆ ಆಗುತ್ತೆ. ರೈಸ್ ಎಲ್ಲ ಐತಿ, ಊಟ ಮಾಡ್ತಾರೆ. ಹಾಲಿದೆ, ಎಲ್ಲ ಬಿಸಿ ಮಾಡಬೇಕು. ಈಗ ಬಿಸಿಲಿಗೆ ಬೇಗ ಹೊಡೆದೋಗುತ್ತೆ, ಹಾಗಾಗಿ ಹಾಲು ಬಿಸಿ ಮಾಡಬೇಕು. ಹಾಗೆ ವ್ಲಾಗ್ ಕಂಟಿನ್ಯೂ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಯಾಕಂದರೆ ವ್ಲಾಗು ಸ್ವಲ್ಪ ಜಾಸ್ತಿ ಆಯಿತು ಕಡಿಮೆ ಆಯಿತು, ನನಗೂ ಕೂಡ ಕನ್ಫ್ಯೂಸಲ್ಲಿದ್ದೀನಿ. ಸೊ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಾಳಿನ ವ್ಲಾಗಲ್ಲಿ ಮತ್ತೆ ಸಿಗೋಣ ಆಯಿತಾ. ಈ ವ್ಲಾಗಿಂದ ಕಂಟಿನ್ಯೂ ವ್ಲಾಗ್ ಸಿಗುತ್ತೆ ನಿಮಗೆ. ಸೊ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾರೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.